ಮೇಡಮ್ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಯಾವ ರೀತಿಯ ಜನ ಎಲ್ಲ ಬರ್ತಾ ಇರ್ತಾರೆ ಅಂದ್ರೆ ಯಾವ ಯಾವ ಮೈಂಡ್ ಸೆಟ್ ನ ಜನ ಬರ್ತಾರೆ ಇದರಲ್ಲಿ ಮಾತನಾಡೋಕೆ ಅಂತ ಹೇಳಿ? ಗುರುವೆ ಹ್ಮ್? ಹೇಳಿ ಎಲ್ಲ ತರನು ಮಾತಾಡ್ತಾರೆ. ಅಂದ್ರೆ ಪಾಪ ಕೆಲವೊಬ್ರು ನನ್ನ ಹತ್ರ ಹೇಳಿದ್ರು ಈ ತರ ಮಾತಾಡ್ತಾರೆ ಹಿಂಗೆ ಹಂಗೆ ಅಂತ. ಓಕೆ. ಜಾಸ್ತಿ ಅಂದ್ರೆ ನಿಮ್ದು ಯಾವ್ದಂದ್ರೆ ಬೆಂಗಳೂರಾ? ಅಲ್ಲ, ನಮ್ದು ಮಂಗಳೂರು ಮೇಡಮ್. ಮಂಗಳೂರಾ? ಬೆಂಗಳೂರು ಸೈಡ್ ಅವ್ರು ಜಾಸ್ತಿ ಮ್ಯಾರೇಜ್ ಆಗಿರೋರೆ. ಓಕೆ. ನಿಮ್ಗೆ ಮ್ಯಾರೇಜ್ ಆಗಿದೆಯಾ? ಇಲ್ಲ, ಇನ್ನ ಮದ್ವೆ ಆಗಿಲ್ಲ. ಮದುವೆ ಯಾವ ಊರು? ನಿಮ್ದು? ನಮ್ದು ಮಂಗಳೂರು. ನಮ್ದು ಕೋಲಾರ. ಕೋಲಾರ. ಓಕೆ. ಏನ್ ಮಾಡ್ಕೊಂಡಿದ್ದೀರಾ? ಏನ್ ಮಾಡ್ಕೊಂಡಿದ್ದೀರಾ? ಸ್ಟಡಿ ಮಾಡ್ತಾ ಇದೀವಿ. ಸ್ಟಡಿ ಮಾಡ್ತಾ ಇರೋದಾ? ಓಕೆ. ನಿಮ್ಮ ನಾನು ಸಣ್ಣ ಮಟ್ಟದಲ್ಲಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಮನೇಲಿ ಗೊತ್ತಾ ಇದರಲ್ಲಿ ಆ್ಯಪಲ್ಲಿ ಮಾತನಾಡ್ತಾ ಇರೋದು? ಇಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ, ಅಂದರೆ ಈ ಒಂದು ಡೇಟಿಂಗ್ ಆ್ಯಪ್ಗಳ ಬಗ್ಗೆ. ಡೇಟಿಂಗ್ ಆ್ಯಪಲ್ಲಿ ದೋಸ್ತ್ ಅಂತ ಹೇಳುವಂಥ ಒಂದು ಆ್ಯಪ್ ಬಗ್ಗೆ ವಿಡಿಯೋ ಹಾಕಿದ್ದೆ. ಯಾಕಾಗಿ ನಾವು ದೋಸ್ತ್ ಆ್ಯಪ್ ಅಥವಾ ಡೇಟಿಂಗ್ ಆ್ಯಪನ್ನು ಯೂಸ್ ಮಾಡಬೇಕು, ಅದರಲ್ಲಿರುವಂತಹ ವಿಚಾರಗಳೇನು, ಯಾವ ರೀತಿ ನಮ್ಮ ಜೊತೆ ಅದರ ಒಪೋಸಿಟ್ ಪಾರ್ಟಿ ಮಾತನಾಡ್ತಾರೆ, ಎಲ್ಲ ವಿಚಾರಗಳನ್ನು ನಾನು ಅದರಲ್ಲಿ ಹಂಚ್ಕೊಂಡಿದ್ದೆ. ಯಾಕಂದರೆ ಯಾರೋ ರ್ಯಾಂಡಮ್ ಕಾಲ್ ಮಾಡಿರುವಂಥದ್ದು. ರ್ಯಾಂಡಮ್ ಕಾಲಲ್ಲಿ ಯಾರೋ ಒಬ್ಬರು ಕನೆಕ್ಟ್ ಆದರು, ಅವರ ಜೊತೆ ಮಾತನಾಡಿ ಯಾಕಾಗಿ ಅವರು ಈ ಒಂದು ಆ್ಯಪನ್ನು ಯೂಸ್ ಮಾಡ್ತಾರೆ ಅಂತ ಹೇಳುವಂಥ ವಿಚಾರದಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಇವತ್ತು ನಾನು ಇನ್ನೊಂದು ಡೇಟಿಂಗ್ ಆ್ಯಪನ್ನು ನಿಮಗೆ ಕ್ಲಿಯರಾಗಿ ಕನೆಕ್ಟ್ ಮಾಡಲಿಕ್ಕೆ ಒಂದು ಟ್ರೈ ಮಾಡ್ತೀನಿ. ಅಂದರೆ ನಿನ್ನೆ ನಾನು ಏನು ದೋಸ್ತ್ ಆ್ಯಪನ್ನು ಯೂಸ್ ಮಾಡಿದ್ದೀನೋ, ಬಟ್ ಇವತ್ತು ನಾನು ಫ್ರೆಂಡ್ ಆ್ಯಪನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಬೇರೆ ಬೇರೆ ಆ್ಯಪ್ಗಳಿವೆ, ಕನೆಕ್ಟು, ಫ್ರೆಂಡು, ದೋಸ್ತ್, ಆ ರೀತಿ ಬೇರೆ ಬೇರೆ ಸುಮಾರು ಇದೆ, ವೈಬ್ಲಿ ಬೇರೆ ಬೇರೆ ಇರ್ತವೆ. ಎಲ್ಲ ಆ್ಯಪ್ಗಳ ಸಿಮಿಲಾರಿಟಿ ಏನು, ಈ ಒಂದು ಆ್ಯಪ್ಗಳ ಮೂಲಕ ನಾವೇನಾದರೂ ಡೇಟಿಂಗ್ ಆ್ಯಪ್ಗೆ ಎಂಟ್ರಿ ಆದರೆ ಅದರಿಂದ ಹೊರಬರೋಕ್ಕೆ ಎಷ್ಟು ಕಷ್ಟ ಇದೆ, ಯಾವ ರೀತಿ ಜನರು ಅದರಲ್ಲಿ ಇರ್ತಾರೆ, ಎಲ್ಲ ವಿಚಾರಗಳನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಕೂಡ ನಿಮಗೆ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ. ಇದು ಯಾವುದೇ ಮೋಟಿವೇಶನಲ್ ವಿಡಿಯೋ ಅಲ್ಲ, ಯಾವುದೇ ಪ್ರಮೋಷನ್ ಅಲ್ಲ. ಇದು ಒಂದು ಮಾಹಿತಿಗೋಸ್ಕರ ಇರುವಂತಹ ವಿಡಿಯೋ ಮಾತ್ರ. ಯಾಕಂದರೆ ನಾವು ಡೇಟಿಂಗ್ ಆ್ಯಪಿಗೆ ಎಂಟ್ರಿ ಆಗೋದಕ್ಕಿಂತ ಮೊದಲು ನಾವು ಎಷ್ಟು ಸಲ ಯೋಚನೆ ಮಾಡಬೇಕು ಅಂತ ಹೇಳುವಂತಹ ಒಂದು ವಿಚಾರವನ್ನು ನಿಮಗೆ ಹೇಳಿಕೊಡ್ಲಿಕ್ಕಾಗಿರುವಂತಹ ಒಂದು ವಿಡಿಯೋ ಮಾತ್ರ ಇದು ಅಂತ ನೀವು ಅಷ್ಟು ಮಾತ್ರ ನೀವು ಇದನ್ನು ನೋಡಿದರೆ ಸಾಕು. ಬೇರೆ ಯಾವುದೇ ಪ್ರಮೋಷನ್ ಅಂತ ಏನು ಮಾಡೋಕ್ಕೆ ಬರೋದಿಲ್ಲ. ಬಟ್ ನಾನು ಇವತ್ತು ನಿಮಗೆ ಫ್ರೆಂಡ್ ಅಂತ ಹೇಳುವಂಥ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲಿ ರ್ಯಾಂಡಮ್ ಕಾಲ್ ಮಾಡ್ತೀನಿ. ಜನರು ಯಾವ ರೀತಿ ನಮ್ಮ ಜೊತೆ ಮಾತನಾಡ್ತಾರೆ, ಅದರಲ್ಲಿ ಕಾಲ್ಸಿಗೆ ಎಷ್ಟು ರುಪೀಸ್ ಕಟ್ ಮಾಡ್ತಾ ಇದ್ದಾರೆ, ಇವರಿಗೆ ಎಷ್ಟು ಸಿಗತ್ತೆ ಅಂತ ಹೇಳುವಂಥ ವಿಚಾರ, ಕಂಪನಿಯವರು ಇದರಿಂದ ಎಷ್ಟು ಲಾಭ ಮಾಡ್ತಾ ಇದ್ದಾರೆ. ಕೆಲವರು ನನ್ನ ಈ ಒಂದು ವಿಡಿಯೋ ನೋಡಿಕೊಂಡು ನೆಗೆಟಿವ್ ಕಮೆಂಟ್ ಕೂಡ ಹಾಕಲಿಕ್ಕೆ ಚಾನ್ಸಸ್ ಇದೆ. ಅಂದರೆ ಅವರು ಇಷ್ಟದವರು ಮಾತನಾಡ್ತಾರೆ, ನಿನಗೇನು, ಆ ರೀತಿ ಎಲ್ಲ ಕಮೆಂಟ್ ಮಾಡೋರು ಇರ್ತಾರೆ. ಬಟ್ ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾನು ನಾರ್ಮಲಾಗಿ ಏನೋ ಟಾಕ್ಸ್ ಇದೆ ಅದನ್ನು ನಾನು ಮಾತ್ರ ನಿಮಗೆ ಕ್ಲಿಯರಾಗಿ ತೋರಿಸುವಂತಹ ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ. ನಾನು ಇವಾಗ ಸ್ಟಾರ್ಟಿಂಗಲ್ಲಿ ಏನೋ ಇದರಲ್ಲಿ ಸರ್ಚ್ ಮಾಡ್ತೀನಿ, ಫ್ರೆಂಡ್ ಅಂತ ಹೇಳುವಂಥ ಒಂದು ಆ್ಯಪ್. ಫ್ರೆಂಡ್ ಆ್ಯಪ್ ಅಂತ ಹೇಳಿದರೆ ನಿಮಗೆ ಇದರಲ್ಲಿ ಏನೋ ಸ್ಕ್ರೀನಲ್ಲಿ ನಿಮಗೆ ಕಾಣ್ತಾ ಇದೆ. ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಅದನ್ನು ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಇದರಲ್ಲಿ ಯಾವ ರೀತಿಯ ಜನ ನಮ್ಮನ್ನು ಮಾತನಾಡಿಸ್ಲಿಕ್ಕೆ ಬರ್ತಾರೆ, ಅವರಿಗೆ ಯಾವ ರೀತಿ ಮಾತನಾಡೋದು ಇಷ್ಟ ಆಗುತ್ತೆ ಅಂತ ಹೇಳುವಂಥದ್ದು. ಕೆಲವರು ಕ್ಯಾಶುವಲ್ ಟಾಕ್ ಅಂತ ಹೇಳ್ತಾರೆ, ಕೆಲವರು ಸೆಕ್ಸಿ ಟಾಕ್ಸ್ ಕೂಡ ಮಾತನಾಡೋರು ಇದ್ದಾರೆ. ಯಾಕಂದರೆ ಇದು ಮಾತನಾಡೋರು ಇದ್ದಾರೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅದರಲ್ಲಿ ಆ್ಯಡ್ ಏನು ಬರ್ತಾ ಇರುತ್ತೆ, ಆ ಆ್ಯಡಲ್ಲೇ ಹೇಳ್ತಾರೆ, ನೀವು ನಿಮ್ಮ ಸಂಗಾತಿ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ನೀವು ಟೆನ್ಷನ್ ಮಾಡಬೇಡಿ, ಹಾಗೆ ಮಾಡಬೇಡಿ, ಹೀಗೆ ಮಾಡಬೇಡಿ ಅಂತ ಹೇಳುವಂಥ ವಿಚಾರಗಳನ್ನೆಲ್ಲ ಅದರಲ್ಲಿ ಅವರು ಮೆನ್ಷನ್ ಮಾಡಿಟ್ಟಿರ್ತಾರೆ. ಹುಡುಗಿಯರು ಮಾತನಾಡಿಕೊಂಡೇ ನಮ್ಮನ್ನು ಬಲೆಗೆ ಬೀಳಿಸ್ತಾರೆ. ಆದಷ್ಟು ಜಾಗ್ರತೆ ವಹಿಸುವಂಥದ್ದು ಬೆಟರು. ಆದರೆ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ನಮ್ಮ ಈ ಒಂದು ಆ್ಯಪನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಥವಾ ಮಾಡಬಾರ್ದು ಅಂತ ಹೇಳೋಂಥ ಬಗ್ಗೆ ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಜೊತೆಗೆ ಮುಂದಿನ ವಿಡಿಯೋ ಬೇರೆ ಒಂದು ಆ್ಯಪ್ ಇದ್ರೂ ಕೂಡ ಮಾಡ್ತೀನಿ. ಹಾಗೆ ಒಂದು 3-4 ಆ್ಯಪ್ ಇದ್ದು ಮಾಡಿದ ಮೇಲೆ ಇದರ ಸಾಧಕ ಬಾಧಕ, ಇದಕ್ಕೆ ಎಂಟ್ರಿ ಆದರೆ ಹೊರಗೆ ಬರ್ಬೋದಾ ಅಂತ ಹೇಳುವಂಥದ್ದನ್ನೆಲ್ಲ ನಿಮಗೆ ತಿಳಿಸ್ಕೊಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಟ್ಯಾಪ್ ಮಾಡಿ. ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಬನ್ನಿ, ಇದನ್ನು ನಾನು ಲಾಗಿನ್ ಮಾಡ್ತಾ ಇದ್ದೀನಿ. ಲಾಗಿನ್ ಮಾಡಿದಾಗ ನನಗೆ OTP ಬರುತ್ತೆ. ಇವಾಗ OTP ಹಾಕಿದಾಗ ನಿಕ್ ನೇಮ್ ಕೇಳ್ತಾ ಇದೆ.
ನಾನು ಏನಾದರೂ ಒಂದು ಡಮ್ಮಿ ಹೆಸರು ಕೊಡ್ತೀನಿ, ನನ್ನ ರಿಯಲ್ ಹೆಸರು ಕೊಡೋದಿಲ್ಲ ಅಂತ ಕೊಟ್ಟಿದ್ದಾರೆ. ಐ ಆಮ್ ಎ ಬಾಯ್. ಡೇಟ್ ಆಫ್ ಬರ್ತ್ ಕೇಳಿದ್ದಾರೆ. ರ್ಯಾಂಡಮ್ ಡೇಟ್ ಆಫ್ ಬರ್ತ್ ಕೊಡೋಣ, ಯಾಕಂದರೆ ನಾವು ಇದರಲ್ಲಿ ರಿಯಲ್ ಕೊಡೋದೇನು ಬೇಡ ಅನಿಸುತ್ತೆ. ಬಟ್ ನಾನೊಂದು 2000 ಅಂತ ಕೊಡ್ತೀನಿ. 2000 ಕೊಟ್ಬಿಟ್ಟು ನಾನು ಇದೇ ನವಂಬರ್ 1 ಅಂತಲೇ ಕೊಡ್ತೀನಿ. ಆವಾಗ ನಮಗೆ ಇವಾಗ 25 ವರ್ಷ ಆಗಿರುತ್ತೆ ಅವರ ಲೆಕ್ಕದಲ್ಲಿ. ಎಲ್ಲನೂ ಇದು ಕೊಡ್ತೀನಿ. ಕೊಟ್ಬಿಟ್ಟು ಕನ್ನಡ ಸೆಲೆಕ್ಟ್ ಮಾಡ್ತೀನಿ. ಆ್ಯಪ್ ಇನ್ಸ್ಟಾಲ್ ಆಯಿತು. ಇಲ್ಲಿ ಕರೆಗೆ ಸೇರಿಕೊಳ್ಳಿ ಅಂತ ಬರ್ತಾ ಇದೆ. ಕನ್ನಡ ಶ್ರೀ ಅಂತ ಇದೆ, ಯಾರಂತ ಗೊತ್ತಿಲ್ಲ. ಒಂದು ನಿಮಿಷಕ್ಕೆ ಇದಕ್ಕೂ ಕೂಡ ಆ್ಯಡ್ ಕಾಯಿನ್ ಮಾಡಲೇಬೇಕು. ಬಟ್ ನೋಡೋಣ, ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕಂದ್ರೆ ಖರ್ಚು ಹಾಕಲೇಬೇಕಾಗತ್ತೆ. ಇವಾಗ 70 ಕಾಯಿನ್ ಸಿಗಬೇಕಂತ ಹೇಳಿದ್ರೆ, ಈಗ 10 ಕಾಯಿನ್ ಕೊಡಬೇಕಂದ್ರೆ ಒಂದು ಯೆಲ್ಲೋ ರೋಸ್ ಕೊಡೋದಂತೆ. ಹಾಗಾದರೆ 1 ನಿಮಿಷಕ್ಕೆ 1 ಯೆಲ್ಲೋ ರೋಸ್ ಅಂದರೆ 10 ಕಾಯಿನ್. 10 ಕಾಯಿನಿಗೆ 70 ಕಾಯಿನಿಗೆ 49 ರೂಪಾಯಿ ಕೇಳ್ತಾ ಇದ್ದಾರೆ ಈಗ ಸ್ಟಾರ್ಟಿಂಗ್ ಆದ ಕಾರಣ. ಇನ್ನೂ ಹೆಚ್ಚಿನ ಪ್ಯಾಕೇಜ್ ಬೇರೆನೇ ಇರ್ಬೋದು. ಬಟ್ ನೋಡೋಣ ಯಾವ ರೀತಿ ಬರುತ್ತೆ ಅಂತ ನೋಡೋಣ, ಗೊತ್ತಿಲ್ಲ. ಬಟ್ 49 ರೂಪಾಯಿ ಹಾಕ್ತೀನಿ. ಜಸ್ಟ್ ಫೋನ್ಪೇ ಮಾಡಿಕೊಂಡು 49 ರೂಪಾಯಿ ಹಾಕಿ ನಾನು ಇದನ್ನು ಪೇ ಮಾಡ್ತೀನಿ. ಪೇ ಮಾಡಿಕೊಂಡು ಆನಂತರ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಗೊತ್ತಿಲ್ಲ, ಇದರ ಬಗ್ಗೆ ಐಡಿಯಾ ಇಲ್ಲ ಯಾವುದೂ. ಏನೋ ಅದರಲ್ಲಿ ನಾನು ಮಾತನಾಡಿದ್ದೀನಿ, ಬಟ್ ಇದರಲ್ಲಿ ಮಾತನಾಡ್ಕೊಡೋಕೆ ಗೊತ್ತಿಲ್ಲ. 49 ರೂಪಾಯಿ ಹೋಗ್ತಾ ಇದೆ. ಹಾಗಾದರೆ 7 ನಿಮಿಷ ಮಾತನಾಡ್ಬೋದು. 49 ರೂಪಾಯಿ ಅಂದರೆ 70 ಕಾಯಿನ್ ಸಿಕ್ಕಿದೆ ನನಗೆ. 7 ನಿಮಿಷ ಮಾತನಾಡ್ಬೋದು. ಯಾರು ಸಿಗ್ತಾರೆ ಅಂತ ನೋಡೋಣ. ಈಗ ಶ್ರೀ ಬ್ಯುಸಿ ಇದ್ದಾರಂತೆ, ಯಾರು ಗೊತ್ತಿಲ್ಲ. ಹೆಸರು ರಿಯಲ್ ಹೆಸರು ಫೇಕ್ ಅಂತ ಗೊತ್ತಿಲ್ಲ. ಬಟ್ ನೋಡೋಣ. ಅವರಲ್ಲಿ ಹೇಳೋಣ, ಒಂದು ವಿಡಿಯೋ ಪರ್ಪಸ್ಗೋಸ್ಕರ ಮಾತನಾಡ್ತಿರೋದು ಅಂತ ಹೇಳಿ. ಬಟ್ ಅವರ ಐಡಿಯಾ ಏನಂತ ಗೊತ್ತಿಲ್ಲಲ್ಲ. ನಮಗೊಂದು ಐಡಿಯಾ ಸಿಕ್ಕಿದಾಗ ಆಗುತ್ತೆ ಜನರ ಒಂದು ಟೇಸ್ಟ್ ಹೇಗಿರುತ್ತೆ ಅಂತ ಹೇಳೋದು. ಇವಾಗ ಬರ್ತಾ ಇದೆ ನೋಡಿ, ನಿಮ್ಮನ್ನು ಆಡಿಯೋ ಕೊನೆಗೆ ಸೇರಿಸಲಾಗ್ತಾ ಇದೆ. ನಾನು ಈ ಹಿಂದಿನ ವಿಡಿಯೋದಲ್ಲಿ ಅದನ್ನು ಹೇಳಿರಲಿಲ್ಲ, ಆಡಿಯೋ ಮಾಡ್ತಾಯಿದ್ದೀನಿ, ಆಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಂಡು. ಬಟ್ ಇದರಲ್ಲಿ ಆಡಿಯೋ ರೆಕಾರ್ಡ್ ಮಾಡೋಣ. ಕೆಲವರು ಕಟ್ ಮಾಡಿ ಹೋಗುವಂಥ ಚಾನ್ಸಸ್ ಇದೆ ಅಂತ ಅನಿಸುತ್ತೆ, ಬಟ್ ಗೊತ್ತಿಲ್ಲ. ಬಟ್ ತುಂಬ ಲೇಟ್ ಅನಿಸುತ್ತೆ, ಟೈಮ್ ವೇಸ್ಟ್ ಆಗ್ತಾ ಇದೆ ಈ ಒಂದು ಆಡಿಯೋ ರೂಮಲ್ಲಿ. ಇಲ್ಲ, ಕನೆಕ್ಟಿಂಗ್ ಮಾತ್ರ. ಸಣ್ಣ ಅವಳು ಕಾರ್ಯನಿರತರಾಗಿದ್ದಾಳೆ. ಮತ್ತಿನ್ಯಾರು ನೋಡೋಣ. ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ, ಕನೆಕ್ಟ್ ಅಂತ ಕೊಟ್ಟರೆ ಬೇರೆ ಬೇರೆ ಲ್ಯಾಂಗ್ವೇಜ್ ಇದು. ನಮಗೆ ಇಲ್ಲಿ ಕೂಡ ಕನ್ನಡ ಅಂತಲೇ ಕೊಡ್ಬೋದು. ಕನ್ನಡ ಕೊಟ್ಟರೆ ಕನ್ನಡ ಮಾತ್ರ ಸಿಗುತ್ತೆ, ಅದು ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಬಟ್ ನನಗೆ ಈಗ ಇರುವಂಥ ಇಂಟೆನ್ಷನ್ ಅಂತ ಹೇಳಿದರೆ, ಇದರಲ್ಲಿ ಮಾತನಾಡಬೇಕು ಅಂತ ಹೇಳೋದಲ್ಲ, ಅವರ ಅರ್ನಿಂಗ್ಸ್ ಯಾವ ರೀತಿ ಇರುತ್ತೆ ಇದರಲ್ಲಿ. ಜೊತೆಗೆ ಮಾತನಾಡಿದಾಗ ಅವರು ಯಾವುದೊಂದು ಕನೆಕ್ಟ್ ಆಯಿತು ಗೊತ್ತಿಲ್ಲ. ಹಲೋ ಹಲೋ ಹಲೋ, ನಮಸ್ತೆ. ಕನ್ನಡ ಕನ್ನಡ ಇಂಗ್ಲೀಷ್ ಅಥವಾ ಹಿಂದಿ? ಓಕೆ, ಸಾರಿ. ಓಕೆ, ಇಂಗ್ಲೀಷ್ ಅಥವಾ ಹಿಂದಿ ಅವರಿಗೆ. ನನಗೆ ಕನ್ನಡದ ಜನನೇ ಬೇಕಿತ್ತು. ಕನ್ನಡದ ಅಂದರೆ ನಮ್ಮದು ಕನ್ನಡ ಇದಾದ ಕಾರಣ ಕನ್ನಡದಲ್ಲೇ ಮಾತನಾಡೋಣ. ಹಿಂದಿಯಲ್ಲಿ ಮಾತನಾಡ್ಬಿಟ್ಟು ಏನು ಪ್ರಯೋಜನ? ನಮ್ಮ ಜನರಿಗೆ ಕನ್ನಡದಲ್ಲಿ ಮಾತನಾಡಿದರೆ ಇದು ಕೊಡ್ಬೇಕಾಗತ್ತೆ. ಹಲೋ, ನಮಸ್ತೆ. ಯಾವ ಊರು? ಯಾವ ಊರು? ನಮ್ಮದು ಮಂಗಳೂರು. ಕೋಲಾರ. ಓಕೆ, ಏನು ಮಾಡ್ಕೊಂಡಿದ್ದೀರಾ? ಏನು ಮಾಡ್ಕೊಂಡಿದ್ದೀರಾ? ಸ್ಟಡಿ ಮಾಡ್ತಾ ಇರೋದಾ? ಓಕೆ. ನಾನು ಸಣ್ಣ ಮಟ್ಟದಲ್ಲಿ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಮನೇಲಿ ಗೊತ್ತಾ ಇದರಲ್ಲಿ ಆ್ಯಪಲ್ಲಿ ಮಾತನಾಡ್ತಾ ಇರೋದು? ಇಲ್ಲ. ಓಕೆ. ಎಷ್ಟು ಟೈಮ್ ಆಯಿತು ಈ ಒಂದು ಫ್ರೆಂಡ್ ಆ್ಯಪಿಗೆ ಬಂದುಬಿಟ್ಟು? 2 days ಆಯಿತು. 2 days ಆಯ್ತು ಅಷ್ಟೇನಾ? ಎಷ್ಟು ಅರ್ನಿಂಗ್ಸ್ ಆಯಿತು? ಎಷ್ಟು ಅರ್ನಿಂಗ್ಸ್ ಮಾಡಿದ್ರಿ? ನಂದಲ್ಲ, ಅಕೌಂಟ್ ಯಾರ್ದು ಇದು?
ಹೌದಾ? ಓಕೆ ಓಕೆ. ಅಲ್ಲ ನಾನೊಂದು ವಿಡಿಯೋ ಪರ್ಪಸ್ಗೋಸ್ಕರ ಕಾಲ್ ಮಾಡ್ತಾ ಇರೋದು. ಸಾರಿ, ಬೇಜಾರು ಮಾಡ್ಕೋಬೇಡಿ. ಓಕೆ. ಅಂದರೆ ರೆಕಾರ್ಡ್ ಆಗ್ತಾ ಇದೆ ನಿಮ್ಮ ಕಾಲು. ಹಾ. ಏನು ಅಂದರೆ ಇದರಲ್ಲಿ ನೀವು ಯಾವ ರೀತಿ ಮಾತನಾಡ್ತಿದ್ದೀರಾ ಅದರ ಬಗ್ಗೆ ಜಸ್ಟ್ ಒಂದು ಇನ್ಫಾರ್ಮೇಷನ್ ಬೇಕಿತ್ತು, ಅದಕ್ಕಾಗಿ ನಾನು ಕಾಲ್ ಮಾಡಿರೋದಷ್ಟೇ. ನಾನು ಓಕೆ ಅದಕ್ಕೆ ಓಕೆ. ಸ್ಟಾರ್ಟಿಂಗಲ್ಲೇ ಹೇಳಿದೆ ನಿಮ್ಮ ಜೊತೆ. ಅಂದರೆ ಎಷ್ಟು ಅಂದರೆ ಯಾವ ರೀತಿಯಲ್ಲಿ ಮಾತನಾಡೋ ಜನ ಬರ್ತಾ ಇದ್ದಾರೆ ಇದರಲ್ಲಿ? ಏನಾದರೂ ಐಡಿಯಾ ಇದೆಯಾ? ಹೇಳ್ಬೋದಾ? ಇಲ್ಲ, ನನ್ಗೆ ಅಷ್ಟೊಂದು ಗೊತ್ತಿಲ್ಲ. ಓಕೆ. ನಿಮಗೆ ಅರ್ನಿಂಗ್ಸ್ ಎಷ್ಟು ಬರುತ್ತೆ ಅಂತ ಅದು ಗೊತ್ತಿಲ್ಲಲ್ಲ? ನನ್ಗೆ ಅದೇನು ಜಸ್ಟ್ ಮಾತಾಡ್ತೀನಿ ಅಷ್ಟೇ, ಅದು ನನ್ಗೆಲ್ಲ ಗೊತ್ತಾಗಲ್ಲ. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ. ಅಂದರೆ ಅವರಿಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, 2 ಡೇಸ್ ಆಯ್ತು ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಬಟ್ ಬೇರೆ ಯಾರಾದರೂ ಸಿಗ್ತಾರಂತ ನೋಡೋಣ. ನಮಗೆ ಅಂದರೆ ಕೆಲವರಿಗೆ ನಾವು ಅಂದರೆ ಅವರಿಗೆ ಅಂದರೆ ಅದ್ರ ಬಗ್ಗೆ ಐಡಿಯಾ ಇದ್ದರೆ ಅಲ್ವ ಅವರು ಹತ್ರ ಮಾತನಾಡೋದು. ಇವಾಗ ನಾನು ಅದರಲ್ಲಿ ವಿಡಿಯೋ ಕಾಲ್ ಕೂಡ ಕೇಳ್ತಾ ಇದ್ದೆ. ವಿಡಿಯೋ ಕಾಲ್ಗೆ ತುಂಬಾ ಇರ್ಬೋದು, ಬಟ್ ವಿಡಿಯೋ ಕಾಲ್ ಕೊಟ್ಟರೆ ಆಗಲಿಕ್ಕಿಲ್ಲ. ವಿಡಿಯೋ ಕಾಲ್ಗೆ ರೋಸ್ ತುಂಬ ಹೋಗ್ಬೋದು ಅನಿಸುತ್ತೆ. ನಾವು ಆಡಿಯೋ ಕಾಲಲ್ಲಿ ಮಾತನಾಡೋಣ. ಕನೆಕ್ಟ್ ಆಗ್ತಾ ಇಲ್ಲ. ಸಿಂಚನ, ಸ್ವರ್ಣ, ಇಲ್ಲ, ಯಾರೂ ಕನೆಕ್ಟ್ ಆಗ್ತಾನೇ ಇಲ್ಲ. ಇನ್ನೊಬ್ರು ಯಾರೋ ಬಂದರು, ಅವರನ್ನು ಮಾತನಾಡಿಸೋಣ. ಸ್ಟಾರ್ ಎಕ್ಸ್ಪರ್ಟ್ಸ್ ಬೇರೆನೇ ಇದ್ದಾರೆ, ಅಂದರೆ 5 ಸ್ಟಾರ್ ರೇಟಿಂಗ್ ಇರುವಂಥವ್ರು ಲಾಸ್ಟ್ ಮಂತಲ್ಲಿ. ಅಂದರೆ 1 ನಿಮಿಷಕ್ಕೆ 3 ರೋಸ್ ಹೋಗ್ತಾ ಇದೆ. ದುಡ್ಡು ಮಾಡುವಂಥದ್ದು ಅಂತ. ಹಲೋ 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 ಮೇಡಮ್, ನಮಸ್ತೆ. ಹಲೋ. ನಮಸ್ತೆ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಓಕೆ. ಎಲ್ಲಿ ಊರು? ಊರು ಎಲ್ಲಿ? ಯಾವ ಊರು? ನಮ್ಮದು ಮಂಗಳೂರು. ಮಂಗಳೂರು. ನಿಮ್ಮದು? ಮೈಸೂರಾ? ಓಕೆ. ಏನು ವರ್ಕ್ ಮಾಡ್ಕೊಂಡಿದ್ದೀರಾ? ಓಕೆ. ಏನು ಮಾಡ್ಕೊಂಡಿದ್ದೀರಾ? ಹಲೋ, ಇವರು ಒಂಥರ ರಫ್ ಆಗಿ ಮಾತನಾಡ್ತಾ ಇದ್ದಾರೆ, ಒಂದು ಅರ್ಥ ಆಗ್ತಾ ಇಲ್ಲ. ಕಟ್ ಮಾಡಿದೆ ನಾನೇ. ಸುಮ್ಮನೆ ರೋಸ್ ಹೋಗ್ತಾ ಇದೆ, ನಾವು ಹಾಕಿರೋ ದುಡ್ಡು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು? ಅದಕ್ಕಾಗಿ ಯಾರಾದರೂ ಕರೆಕ್ಟಾಗಿ ಮಾತನಾಡುವಂಥವ್ರು ಸಿಕ್ಕಿದ್ರೆ ಮಾತನಾಡ್ಬೋದು. ಎಲ್ಲ ಬ್ಯುಸಿ ಇದ್ದಾರೆ. ಫುಲ್ಲು ಬ್ಯುಸಿ ಅಂತಲೇ ಬರ್ತಾ ಇದೆ. ಅಶ್ರಫ್ ಅಂತ ಯಾರೋ ಒಬ್ಬರು, ಯಾರಂತ ಗೊತ್ತಿಲ್ಲ, ಹುಡುಗಿನೋ ಹುಡುಗಿದು ತೋರಿಸ್ತಾ ಇದೆ, ಬಟ್ ಗೊತ್ತಿಲ್ಲ. ಅದಕ್ಕೂ ಕೊಟ್ಟೆ, ಅದು ಬ್ಯುಸಿ. ಕನ್ನಡದವರು ಇದ್ದಾರೆ, ಬಟ್ ಕನ್ನಡ ಫುಲ್ ಬ್ಯುಸಿ ಇದ್ದಾರೆ. ಹಿಂದಿಯವರಂತೂ ಹೈಯೆಸ್ಟ್ ಇದ್ದಾರೆ ಇದರಲ್ಲಿ. ಹಿಂದಿ ಎಲ್ಲ ಇದರಲ್ಲಿ ಕಾಣಿಸಿರುವಂಥದ್ದೇ ಹಿಂದಿ, ಬೇರೆ ಏನು ಇದರಲ್ಲಿ ಇಲ್ಲ. ಮ್ಯಾಕ್ಸಿಮಮ್ ಹಿಂದಿ. ಬಟ್ ಅದರಲ್ಲಿ ಆದರೆ ಕನ್ನಡದವರು ಇದ್ದರು. ದೋಸ್ತಲ್ಲಿ ಆಲ್ಮೋಸ್ಟ್ ಕನ್ನಡದವರು ತುಂಬ ಜನ ಇದ್ದರು. ತುಂಬ ಜನ ಕನ್ನಡದವ್ರು ಮಾತನಾಡಿದರು. ಅಂದರೆ ಕಾಂಟ್ಯಾಕ್ಟ್ ತೋರಿಸ್ತಾ ಇತ್ತು, ಒಂದಲ್ಲ ಅಂದ್ರೆ ಒಂದು ಕನೆಕ್ಟ್ ಆಗ್ತಿತ್ತು. ಬಟ್ ಇನ್ನೊಂದು ವಿಚಾರ ಏನು ಗೊತ್ತಾ, ಇದರಲ್ಲಿ ಶ್ರೀವಲ್ಲಿ ಎಲ್ಲ ಬ್ಯುಸಿ. ಕನೆಕ್ಟ್ ಆಗುತ್ತಂತ ಗೊತ್ತಿಲ್ಲ, ಎಲ್ಲ ಬ್ಯುಸಿ ಇದ್ದಾರೆ ಎಲ್ಲರೂ.
ಹಲೋ, ಹಲೋ. ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. ಯಾವ ಊರು? ಹೊಸಪೇಟೆ. ಹೊಸಪೇಟೆನಾ? ಓಕೆ. ಎಷ್ಟು ಟೈಮ್ ಆಯ್ತು ಮೇಡಮ್ ಇದಕ್ಕೆ ಬಂದುಬಿಟ್ಟು ಫ್ರೆಂಡ್ ಆ್ಯಪಲ್ಲಿ? ಎಷ್ಟು ಟೈಮ್ ಆಯ್ತಾ, ಎಷ್ಟು ದಿನ ಆಯ್ತಾ? ಅದೇ ಎಷ್ಟು ದಿನ ಆಯಿತು ಅಂತ. ತುಂಬಾ ದಿನ ಆಯ್ತು. ನೀವು? ನಾನು ಇವತ್ತು ಬಂದಿರೋದಷ್ಟೇ. ಸಾರಿ, ಹೌದು, ನಾನೊಂದು ಅಂದರೆ ಒಂದು ವಿಡಿಯೋ ಪರ್ಪಸ್ಗೋಸ್ಕರ ನಾನು ಕಾಲ್ ಮಾಡಿರೋದು. ಅಂದರೆ ಇದರ ಪಾಸಿಟಿವ್ ಏನು ನೆಗೆಟಿವ್ ಏನು ಅಂತ ಜಸ್ಟ್ ಒಂದು ಜನರಿಗೆ ಒಂದು ವಿಮರ್ಶೆ ಟೈಪಲ್ಲಿ ಮಾಡೋಕ್ಕೆ ಅಂತೇಳಿ ನಾನು ಓಪನ್ ಆಗಿ ನಿಮ್ಮಲ್ಲಿ ಮಾತನಾಡ್ತಿದ್ದೀನಿ. ಅದಕ್ಕೆ ಮೇಡಮ್, ಇದರಲ್ಲಿ ನನಗೆ ಒಂದು ಇನ್ಫಾರ್ಮೇಷನ್ ಬೇಕಿರೋವಂಥದ್ದು. ಈ ಒಂದು ಆ್ಯಪ್, ಓಕೆ, ಈ ಆ್ಯಪಲ್ಲಿ ನಿಮಗೇನು ಅರ್ನಿಂಗ್ಸ್ ಏನಾದರೂ ಬರುತ್ತಾ? ಎಸ್, ಬರುತ್ತೆ. ಯಾವ ರೀತಿ ಕೊಡ್ತಾರೆ ಮೇಡಮ್? ಅಂದರೆ ಯಾವ ರೀತಿ ಮಾತನಾಡಿದರೆ ಎಷ್ಟು ಅಂತೇಳಿ ಕೊಡ್ತಾರೆ, ಅದೇನಾದರೂ ತಿಳ್ಕೊಬೋದಾ? ಯಾವ ರೀತಿ ಅಂದ್ರೆ, ಈಗ ನಿಮ್ ಜೊತೆ ಮಾತಾಡ್ತವಲ್ಲ, ಒಂದ್ ನಿಮಿಷಕ್ಕೆ ಬಂತು ನೋಡಿ ಅಲ್ಲಿ ಎಲ್ಲೋ ರೋಸ್. ಓಕೆ, ಎಲ್ಲೋ ರೋಸ್ ಬಂತು. ಓಕೆ, ಆ ರೋಸಿಗೆ ಇಷ್ಟ ಅಂತ ಅಮೌಂಟ್ ಇದೆ. ಓಕೆ, ಒಂದು ರೋಸಿಗೆ ಎಷ್ಟು ಕೊಡ್ತಾರೆ ನಿಮಗೆ? ಅಂದ್ರೆ ಅದು ಬೇಡ್ಜಸ್ ಮೇಲೆ, ಅಂದ್ರೆ ಇವಾಗ ನಮ್ದು ಅಲ್ಲಿ ಇದಿದೆ ನೋಡಿ ನೇಮ್. ಓಕೆ, ನನ್ನ ಪ್ರೊಫೈಲ್ ಮೇಲೆ, ಅದಕ್ಕೆ 80 ಪೈಸೆ ಇದೆ. ಓಕೆ, ಈ ಒಂದು ಪ್ರೊಫೈಲ್ಗೆ 80 ಪೈಸೆ ಇದೆಯಾ? ಓಕೆ. ನೆಕ್ಸ್ಟ್ ಸಿಲ್ವರ್ ಅಂತ ಬರುತ್ತೆ, ಅದಕ್ಕೆ 90 ಪೈಸೆ ಇದೆ. ಓಕೆ. ನೆಕ್ಸ್ಟ್ ಗೋಲ್ಡ್ಗೆ 1 ರೂಪಾಯಿ ಇದೆ. ಓಕೆ, ಗೋಲ್ಡ್ಗೆ 1 ರೂಪಾಯಿ ಕೊಡ್ತಾರೆ. ನೆಕ್ಸ್ಟ್ ಫಸ್ಟ್ ಬಂದಿರೋರಿಗೆ 65 ಪೈಸೆ. ಓಕೆ, ಓಕೆ, ಆ ರೀತಿ ಕೊಡ್ತಾರೆ. ಈಗ ನಿಮ್ಮದು ಪರ್ಲಲ್ಲಿದೆ. ಪರ್ಲಲ್ಲಿದೆ. ಓಕೆ, ಓಕೆ ಮೇಡಮ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಯಾವ ರೀತಿಯ ಜನ ಎಲ್ಲ ಬರ್ತಾ ಇರ್ತಾರೆ? ಅಂದರೆ ಯಾವ ಯಾವ ಮೈಂಡ್ ಸೆಟ್ನ ಜನ ಬರ್ತಾರೆ ಇದರಲ್ಲಿ ಮಾತನಾಡೋಕ್ಕೆ ಅಂತೇಳಿ? ಗುರುವೆ, ಹೇಳಿ ಎಲ್ಲ ತರನು ಮಾತಾಡ್ತಾರೆ. ಅಂದ್ರೆ ಪಾಪ ಕೆಲವೊಬ್ರು ನನ್ನ ಹತ್ರ ಹೇಳಿದ್ರು, ಈ ತರ ಮಾತಾಡ್ತಾರೆ ಹಿಂಗೆ ಹಂಗೆ ಅಂತ. ಓಕೆ. ಜಾಸ್ತಿ ಅಂದ್ರೆ ನಿಮ್ದು ಯಾವ್ದಂದ್ರೆ ಬೆಂಗಳೂರಾ? ಅಲ್ಲ, ನಮ್ದು ಮಂಗಳೂರು ಮೇಡಮ್. ಮಂಗಳೂರಾ? ಬೆಂಗಳೂರು ಸೈಡ್ ಅವ್ರು ಜಾಸ್ತಿ ಮ್ಯಾರೇಜ್ ಆಗಿರೋರೆ. ಓಕೆ, ನಿಮ್ಗೆ ಮ್ಯಾರೇಜ್ ಆಗಿದೆಯಾ? ಇಲ್ಲ, ಇನ್ನ ಮದ್ವೆ ಆಗಿಲ್ಲ. ನಾವು ಫ್ರೆಂಡ್ ಹಾಕೊಂತಿದ್ದಲ್ವಾ, ಏನೋ ಮಾತಾಡಿದ್ರೆ ಅರ್ನಿಂಗ್ ಆಗುತ್ತಂತ ಇದು ಬಂದಿರೋದಷ್ಟೇ. ಓಕೆ, ಓಕೆ, ಈ ಮಾತಾಡ್ತಾರಂತ ಗೊತ್ತಿತ್ತಿಲ್ಲ. ಓಕೆ, ಓಕೆ, ಓಕೆ. ಅಂದ್ರೆ ನಿಮ್ಮಲ್ಲಿ ಕೂಡ ಏನೆಲ್ಲ ಮಾತನಾಡ್ತಾರೆ, ಅಂದ್ರೆ ಬೇಡದ ವಿಷಯಗಳನ್ನು ಮಾತನಾಡ್ತಾರೆ? ಇಲ್ಲ ಇಲ್ಲ, ಈಗ ನಾವಾಗಿ ಮಾತಾಡಿದ್ರೆ ಅವ್ರು ಮಾತಾಡ್ತಾರೆ, ನಾವು ಮಾತಾಡಲ್ಲ ಅಂದ್ರೆ ಅವ್ರು ಮಾತಾಡಲ್ಲ. ಓಕೆ, ಓಕೆ. ನಾರ್ಮಲ್ ಆಗಿ ಕೇಳ್ತಾರೆ, ನೀವ್ ಯಾವ ತರ ನಾರ್ಮಲ್ ಮಾತಾಡ್ತಾರೆ, ಇಲ್ಲಾಂದ್ರೆ ಕಟ್ ಮಾಡ್ಕೊಂಡು ಹೋಗ್ತಾರೆ. ಓಕೆ, 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 ಆ ರೀತಿ ಇರ್ತಾರಲ್ಲ. ಓಕೆ ಮೇಡಮ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ನೀವು ಎಷ್ಟು ಅರ್ನ್ ಮಾಡ್ತೀರಾ ಒಂದು ದಿನಕ್ಕೆ ಇದರಲ್ಲಿ? ಒಂದು ದಿನಕ್ಕೆ ಅಂದ್ರೆ ಈಗ ಆಡಿಯೋ ಕಾಲಲ್ಲಿ ಅಂದ್ರೆ ಏನಂದ್ರೆ 150 ಆಗುತ್ತಾ. ಓಕೆ, ವಿಡಿಯೋ ಕಾಲ್ ಆದ್ರೆ? ವಿಡಿಯೋ ಕಾಲ್ ಆದ್ರೆ ಅದು ಇದ್ರ ಮೇಲೆ ಡಿಪೆಂಡ್ ಆಗುತ್ತಲ್ವಾ, ಅದು 65 ಪೈಸೆ 80 ಪೈಸೆ ಮೇಲೆ. ಓಕೆ, ಓಕೆ. 1 ರೂಪಾಯಿ ಆಗಿದ್ರೆ ಆ ವಿಡಿಯೋ ಕಾಲ್ ಒಂದು 200 ರೂಪಾಯಿ ಮಾಡ್ಕೋಬಹುದು. ಓಕೆ, ವಿಡಿಯೋ ಕಾಲ್ಗೆ ಎಷ್ಟು ಕೊಡ್ತಾರೆ ಒಂದು ನಿಮಿಷಕ್ಕೆ? ಇಲ್ಲಿ 1 ನಿಮಿಷಕ್ಕೆ ಇಲ್ಲಿ 1 ರೋಸ್ ಬಂದಂದ್ರೆ ಅಲ್ಲಿ 1 ನಿಮಿಷಕ್ಕೆ 6 ರೋಸ್ ಬರುತ್ತೆ. ಓಕೆ, ಓಕೆ, 6 ರೋಸ್ ಬರುತ್ತೆ. ಅಂದ್ರೆ ಇಲ್ಲಿ 6 ನಿಮಿಷ ಮಾತಾಡಿದ್ರೆ ಅಲ್ಲಿ 1 ನಿಮಿಷಕ್ಕೆ ಸಮ ವಿಡಿಯೋ ಕಾಲ್. ಓಕೆ, ಗೊತ್ತಾಯ್ತು. ಓಕೆ, ಓಕೆ, ವಿಡಿಯೋ ಕಾಲ್ ಕೂಡ ಮಾಡ್ತಾರಲ್ಲ ಜನರು? ಮಾಡ್ತಾರೆ. ಓಕೆ, ಓಕೆ. ಅಂದ್ರೆ ಇದರಲ್ಲಿ ಎಲ್ಲಾ ಟೈಪಲ್ಲಿ ಕೂಡ ಮಾತನಾಡೋ ಜನ ಇರ್ತಾರೆ. ಕ್ಯಾಶುವಲ್ ಟಾಕ್ಸ್ ಇರುತ್ತೆ, ನಾರ್ಮಲ್ ಟಾಕ್ಸ್ ಎಲ್ಲ ಇರುತ್ತೆ, ಸೆಕ್ಸ್ ಟಾಕ್ಸ್ ಎಲ್ಲಾನು ಬರುತ್ತೆ ಆ್ಯಪಲ್ಲಿ. ಓಕೆ, 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 ಓಕೆ. ಅಂದ್ರೆ ನೀವು ಮೇಡಮ್, ಇನ್ನೊಂದು ವಿಚಾರ, ನೀವು ಯೂಸ್ ಮಾಡುವಂಥದ್ದು ನಿಮ್ಮ ಮನೆಯವರಿಗೆ ಗೊತ್ತಿದೆಯಾ? ಗೊತ್ತಿದೆ. ಓಕೆ, ನೀವೇನು? ನಾನು ಕೆಟ್ಟದಾಗಿ ಮಾತಾಡಲ್ಲ, ಸುಮ್ಮನೆ ಫ್ರೆಂಡ್ಲಿ ಆಗಿ ಮಾತಾಡಕ್ಕೆ ನಾರ್ಮಲ್ ಆಗಿ. ಓಕೆ, ಓಕೆ. ಅಂದ್ರೆ ಜನ ಯಾರು ಅಂತ ಗೊತ್ತಾಗೋದಿಲ್ಲಲ್ಲ, ಔಟ್ ಸೈಡ್ಗೆ ಪ್ರೈವಸಿ ಆಗಿರುತ್ತಲ್ಲ. ಓಕೆ, ಓಕೆ. ನಮಗೆ ಒಂಚೂರು ಹೊರಗಿನ ಪ್ರಪಂಚ ಗೊತ್ತಾಗುತ್ತಾ? ಹೌದು, ವಿಚಾರ ಹೌದು. ಓಕೆ, ನೀವಂದ್ರೆ ಈಗ ಇದರಲ್ಲಿ ಸನಾ ಅಂತ ಹೆಸರು ಕೊಟ್ಟಿದ್ದೀರಾ, ಇದು ನಿಮ್ಮ ಒರಿಜಿನಲ್ ಹೆಸರಾ ಅಥವಾ ಬೇರೆನೇ ಹೆಸರು? ಓಕೆ, ಓಕೆ, ಬೇರೆನೇ. ಒರಿಜಿನಲ್ ಹೆಸರು ಹಾಕಕ್ ಹೋದೆ, ಇದರಲ್ಲಿ 2 ಟೈಮ್ಸ್ ಇರುತ್ತೆ ಅಷ್ಟೇ ಚೇಂಜ್ ಮಾಡ್ಲಿಕ್ಕೆ. ಓಕೆ, ಓಕೆ. ನೆಕ್ಸ್ಟ್ ನಾನು ಇದು 2 ಟೈಮ್ಸ್ ಅಂದ್ರೆ ಸನ, ಫಸ್ಟ್ ಚಿಟು ಅಂತ ಹಾಕಿದೆ, ನೆಕ್ಸ್ಟ್ ಅದನ್ನ ಚೇಂಜ್ ಮಾಡಿ ಸನ ಹಾಕಿದೆ, ಮತ್ತೆ ಚೇಂಜ್ ಮಾಡಿ ನನ್ನ ಸ್ವಂತ ಹೆಸರು ಹಾಕೋಣ ಅಂತ ಹೋದೆ, ಚೇಂಜ್ ಆಗಿಲ್ಲ. ಇನ್ನು ಚೇಂಜ್ ಮಾಡಕ್ ಆಗಲ್ಲ. ಓಕೆ, ಓಕೆ. ಅಂದ್ರೆ ನೀವು ಫುಲ್ ಟೈಮ್ ಇದರಲ್ಲಿ ವರ್ಕ್ ಮಾಡ್ತೀರಾ ಅಥವಾ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡುವಂತದ? ಓಕೆ. ಅಂದ್ರೆ ಯಾವಾಗ್ಲಾದ್ರೂ ಬೋರು ಟೈಮ್ ಪಾಸ್ ಆಗ್ತಿಲ್ಲ ಅನ್ನೋ ಇದ್ರಲ್ಲಿ ಬರೋದಷ್ಟೇ. ಆ ಟೈಮಲ್ಲಿ 24 ಅವರ್ಸ್ ಇದೆ ಅಂದ್ರೆ ಮುಗಿದೋಯ್ತು. ಕರೆಕ್ಟು. ಓಕೆ. ಇವತ್ತು ನಾನು ನೋಡಿ ಹಗ್ಲಗಳೆಲ್ಲ ಯೂಸ್ ಮಾಡಿಲ್ಲ, ಇವಾಗ ಏನೋ ಅರ್ನಿಂಗ್ ಮಾಡೋಣ ಅಂತ ಬಂದೆ ಇವಾಗ. ಓಕೆ, ನೀವು ಈ ಒಂದು ಏನು ಫ್ರೆಂಡ್ ಆ್ಯಪ್ ಮಾತ್ರ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಬೇರೆ ಯಾವ್ದಾದ್ರು ಇದೇ ರೀತಿಯ ಬೇರೆ ಬೇರೆ ಆ್ಯಪ್ಗಳು ಇವೆಲ್ಲ ಬೇರೆ ಯಾವ್ದಾದ್ರು ಯೂಸ್ ಮಾಡ್ತಾ ಇದ್ದೀರಾ?
ಬೇರೆ ಯಾವ್ದಿಲ್ಲ, ಇದೊಂದೇ. ಒಂದೇ ಯೂಸ್ ಮಾಡ್ತಾ ಇದ್ದೀರಾ? ಓಕೆ ಮೇಡಮ್, ನಾನು ಮಾತನಾಡ್ತಾ ಇವಾಗ ಏನೋ ನನಗೆ ಇನ್ನೂ 4.25 ನಿಮಿಷ ಏನೋ ಇದರಲ್ಲಿ ಟೈಮ್ ತೋರಿಸ್ತಾ ಇದೆ. ಮಿಕ್ಕಿರೋದು ರೋಸ್ ನಿಮಗೆ ಬರ್ತಾನೆ ಇದೆ. 4 ಏನೋ ರೋಸ್ ಬಂದಾಯ್ತು ಅನ್ಸುತ್ತೆ. ನಿಮಗೆ ಅದರಲ್ಲಿ ಸಿಗುತ್ತಾ ಅದು ಎಷ್ಟು ಬಂತು ಅಂತ ಹೇಳಿ? ಅಂದ್ರೆ ಹೇಳಿಲ್ವಾ ನನಗೆ 90 ಪೈಸೆ ಇದು ಒಂದ್ ರೋಸಿಗೆ. ಓಕೆ ಓಕೆ ಓಕೆ. ನೀವು ಬೇರೆ ಹೇಳಿ ಮೇಡಮ್ ಹೇಳಿ. ಹೇಳಿ ಸರ್ ನೀವು. ಅಲ್ಲ ಅದೇ ನನಗೆ ಅಂದರೆ ಮೇಯ್ನಾಗಿ ನನಗೊಂದು ಯೂಟ್ಯೂಬಲ್ಲಿ ಒಂದು ಕಂಟೆಂಟ್ ಹಾಕಬೇಕಾಗಿತ್ತು. ಅಂದರೆ ಈ ಡೇಟಿಂಗ್ ಆ್ಯಪ್ ಬಗ್ಗೆ ತುಂಬ ಜನ ಬೇರೆ ಬೇರೆ ಪ್ರಮೋಷನ್ಗಳನ್ನು ಮಾಡ್ತಾ ಇರ್ತಾರೆ. ಡೇಟಿಂಗ್ ಆ್ಯಪ್ ನಿಮಗೆ ನಿಮ್ಮ ಸಂಗಾತಿಯನ್ನು ಕಲ್ಕೊಂಡಿದ್ರೆ ಹಾಗೆ ಮಾಡಿ ಹೀಗೆ ಮಾಡಿ, ಅಂದರೆ ಬೇರೆ ಬೇರೆ ಒಂಥರ ಎಮೋಷನಲ್ ಟಾಕ್ಸ್ ಕೂಡ ಬರ್ತಾ ಇರುತ್ತೆ. ಕೆಲವೊಂಥರ ರೊಮ್ಯಾಂಟಿಕ್ ಆಗಿ ಮಾತಾಡುವಂಥವ್ರು ಕೂಡ ಇರ್ತಾರೆ. ಅಂಥವರಿಗಾಗಿ ಇದನ್ನೆಲ್ಲ ಯಾವ ರೀತಿ ಯೂಸ್ ಮಾಡ್ತಾರೆ ಅಂತ ಹೇಳುವಂಥ ಸ್ವಲ್ಪ ಐಡಿಯಾ ಬೇಕಿತ್ತು. ಅದಕ್ಕಾಗಿ ನಾನು ಜಸ್ಟ್ ಕಾಲ್ ಮಾಡಿದೆ ಅಷ್ಟೇ. ಅಂದರೆ ಎಲ್ಲರೂ ಈ ರೀತಿಯ ಮಾಹಿತಿಗಳನ್ನ ಹಂಚ್ಕೊಳ್ಳೋದಿಲ್ಲ, ಬಟ್ ನೀವು ಮುಕ್ತವಾಗಿ ಹಂಚ್ಕೊಂಡಿದ್ದೀರಿ. ಧನ್ಯವಾದ ಮೇಡಮ್ ನಿಮಗೆ. ಪರವಾಗಿಲ್ಲ ಸರ್, ನನ್ನ ವಾಯ್ಸ್ ಏನು ಹಾಕಲ್ಲ ವಿಡಿಯೋದಲ್ಲಿ. ಅಲ್ಲ, ವಾಯ್ಸ್ ಬರುತ್ತೆ, ಬಟ್ ಜನ ಯಾರು ಅಂತ ಏನು ಗೊತ್ತಾಗಲ್ಲ ಅಷ್ಟೇ. ನಮ್ಮ ಅಣ್ಣ ಕೇಳಿಸಿನಂದ್ರೆ ನಾನು ಸತ್ತೆ. ಹೌದಾ? ಇಲ್ಲ, ನಾನು ಸ್ವಲ್ಪ ವಾಯ್ಸ್ನ ಸ್ವಲ್ಪ ಚೇಂಜ್ ಮಾಡ್ಕೋತೀನಿ ಮೇಡಮ್. ಯಾಕಂದರೆ ಸ್ಲ್ಯಾಂಗ್ ಚೇಂಜ್ ಮಾಡ್ಕೋತೀನಿ, ನಿಮಗೂ ತೊಂದರೆ ಆಗಬಾರ್ದು ನಮ್ಮಿಂದಾಗಿ. ಸ್ವಲ್ಪ ಸ್ಲ್ಯಾಂಗ್ ಚೇಂಜ್ ಮಾಡ್ಕೊಂಡು ಈ ತರ ಎಲ್ಲ ಮಾಡ್ತೀಯ ಮನೇಲಿ? ನಾನೇನೋ ಟೈಮ್ ಪಾಸಿಗೆ ಏನೋ ಗೊತ್ತಾಯ್ತು 100-150 ಅಂದ್ರೆ ಖರ್ಚಿಗಾಗುತ್ತಾ ಅಂತ ಯೂಸ್ ಮಾಡೋದು. ಗೊತ್ತಾಯ್ತು ಮೇಡಮ್. ಇಲ್ಲ ನೀವೇನು ಕೆಟ್ಟದಾಗಿ ಮಾತನಾಡೋಕೆ ಹೋಗಿಲ್ಲ, ಅದು ನಿಮ್ಮ ಮಾತಲ್ಲೇ ಗೊತ್ತಾಯಿತು. ಕೆಲವರು ಇದ್ರಲ್ಲಿ ಹೊಸಬ್ರು ಸಿಕ್ಕಿರ್ತಾರಲ್ಲ, ಅದು ಎಲ್ಲ ಹೇಳ್ತಾನೆ ಅವ್ರಿಗೆ, ಈ ತರ ಇದೆ ಹಿಂಗಿದೆ, ಯಾಕೆ ಬಂದ್ರಿ, ಸುಮ್ನೆ ದುಡ್ಡು ವೇಸ್ಟ್. ಓಕೆ ನೀವು ಹೇಳ್ತೀರಾ? ಹೇಳಿದ್ದೀನಿ ನಾನು, ನನ್ಗೇನ್ ಭಯ ಇಲ್ಲ. ಓಕೆ ಅಂದ್ರೆ ಹೇಳಿದ್ರೆ ನನ್ನ ಹತ್ರ ಒಬ್ಬೊಬ್ರು ಸ್ಕ್ಯಾಮ್ ಆಗಿದೆ ಅಂತೆ ಪಾಪ. ಓಕೆ. ಸ್ಕ್ಯಾಮ್ ಮಾಡ್ರೆ ಜಾಸ್ತಿ ಇದಾರೆ. ಈ ಹೆಣ್ಮಕ್ಳು ಹೆಂಗಂದ್ರೆ ಈಗ ಫ್ರೆಂಡ್ಲಿ ಆಗಿ ಮಾತಾಡೋದು, ಹೌದು, ನಂಬರ್ ಕೇಳೋದು, ಆಮೇಲೆ ಅವ್ರ ಪರ್ಸನಲ್ ಏನಂದ್ರೆ ಅವ್ರ ಪ್ರಾಬ್ಲಮ್ ಹೇಳ್ಕೊಳೋದು, ಪಾಪ ಇವ್ರು ಕ್ಲೋಸ್ ಆಗಿದಾರ ಅಂತ ಅಮೌಂಟ್ ಹಾಕೋದು. ಓಕೆ. 2 ದಿನ 3 ದಿನ ಆದ್ಮೇಲೆ ಅವ್ರ ನಂಬರ್ ಬ್ಲಾಕ್ ಮಾಡೋದು. ಓಕೆ. ಆ ರೀತಿ ಎಲ್ಲ ಮೋಸ ಮಾಡ್ತಾರಲ್ಲ. ಇದರಲ್ಲಿ ನಂಬರ್ ಹಂಚ್ಕೊಳ್ಳೋಕೆ ಆಪ್ಷನ್ ಇದೆಯಾ ನಿಮಗೆ? ನಂಬರ್ ಹಂಚ್ಕೊಳ್ಳಕ್ಕೆ ಆಪ್ಷನ್ ಇಲ್ಲ, ಬಾಯಲ್ಲಿ ಹೇಳ್ತಾರೆ ಇದ್ರಲ್ಲಿ. ಓಕೆ. ಬಾಯಲ್ಲಿ ಹೇಳ್ಬೋದಾ ಆ ರೀತಿ ಕಂಪನಿ ಕಡೆಯಿಂದ? ಈಗ ಅವರು ದುಡ್ಡಿಗಾಗಿ ಬಂದಿರ್ತಾರಲ್ವಾ ಇದ್ರಲ್ಲಿ. ಓಕೆ. ಇದ್ರಲ್ಲಿ ಮಾತಾಡಿದ್ರೆ ಮತ್ತೆ ಆ್ಯಪ್ ಅವ್ರಿಗೆ ಗೊತ್ತಾಗಿ ಬ್ಲಾಕ್ ಮಾಡ್ತಾರನ್ನೋ ಪರ್ಪಸ್ಗೆ ಅವ್ರು ಸಪರೇಟ್ ನಂಬರ್ ತಗೊಂಡು ವಾಟ್ಸಪ್ ಅಲ್ಲಿ ಇದು ಮಾಡ್ತಾರೆ, ಚಾಟ್ ಮಾಡ್ತಾರೆ. ಓಕೆ. ಆಗ ಸ್ವಲ್ಪ ಜಾಸ್ತಿ ದುಡ್ಡು ಅವ್ರು ಕೊಡ್ತಾರೆ ಪಾರ್ಟಿ. ಅವ್ರಿಗೇನೋ ಪರ್ಸನಲ್ ಆಗಿ ಸಿಗುತ್ತೆ ಅಲ್ಲಿ. ಓಕೆ. ಇದಕ್ಕಿಂತ ಜಾಸ್ತಿ ಸಿಗುತ್ತಲ್ಲ ಅದರಲ್ಲಿ? ಓಕೆ. ಅಲ್ಲ, ನಾನು ನೋಡಿದೆ 1 ನಿಮಿಷಕ್ಕೆ ಆ್ಯಪ್ನವರು 10 ರೂಪಾಯಿ ತಗೋತಾ ಇದ್ದಾರೆ. 1 ನಿಮಿಷಕ್ಕೆ 10 ರೂಪಾಯಿವರೆಗೆ ತಗೋತಾ ಇದ್ದಾರೆ. ನಿಮ್ಗೆ ಕೊಡುವಂಥದ್ದು ಬರೀ 1 ರೂಪಾಯಿ ಕೂಡ ಸಿಗಲ್ಲ. ಇಲ್ಲ, ಫಸ್ಟ್ ಒಂದರ 65 ಪೈಸೆ. ಅದೇ 8 ರೂಪಾಯಿಂದ 7 ರೂಪಾಯಿಂದ 10 ರೂಪಾಯಿ ಅಂದ್ರೆ ಆಫರ್ ಎಲ್ಲ ಕೊಟ್ಟಾಗ ನಾನು ಇನ್ನೊಂದು ದೋಸ್ತ ಆ್ಯಪ್ ಇದ್ದು ಒಂದು ಹಾಕಿದ್ದೆ, ಒಂದು ವಿಡಿಯೋ ಹಾಕಿದ್ದೆ ದೋಸ್ತ ಆ್ಯಪ್ ಇದ್ದು. ಅದರಲ್ಲಿ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಿತ್ತು. ಅದನ್ನ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದೇನ್ ಗೊತ್ತಾ, ಫ್ರೆಂಡ್ ಇದು ಹೆಸರಿಗಷ್ಟೇ ಫ್ರೆಂಡ್ ಆ್ಯಪ್. ಓಕೆ. ಇದೆಲ್ಲ ಇದೆ ಈ ಆ್ಯಪ್ ಅಲ್ಲಿ. ಓಕೆ. ಎಲ್ಲ ರೀತಿ ಮತ್ತೆ ನಮ್ಗೆ ಫೋನ್ ಮಾಡಿ ಹೇಳ್ತಾರೆ, ಈ ಫ್ರೆಂಡ್ ಆ್ಯಪ್ ಅವ್ರು ನಮಗೆ ಹೇಳ್ತಾರೆ ಫ್ರೆಂಡ್ ಪೊಲೀಸ್ ಅಂತ ಕಾಲ್ ಬರುತ್ತಾ. ಓಕೆ. ಈ ಏನಂತ? ತರ ಸೆಕ್ಷನ್ ಹಾಕು, ನ್ಯೂಡಿಯಾಗಿ ಮಾತಾಡಿದ್ರೆ ಬ್ಲಾಕ್ ಮಾಡಿ, ರಿಪೋರ್ಟ್ ಮಾಡಿ, ಇದ್ರಲ್ಲಿ ಬರೋರೆಲ್ಲ ಅದೇ ತರ ಮಾತಾಡೋರೆ. ಓಕೆ. ಓಕೆ. ನೀವು ಏನು ಕ್ಯಾಶುವಲ್ ಟಾಕ್ಸ್ ಇದ್ರೆ ಮಾತ್ರ ನೀವು ಮಾತನಾಡ್ತೀರಿ, ಇಲ್ಲಾಂದ್ರೆ ನೀವು ಬ್ಲಾಕ್ ಮಾಡಿ ಹೋಗ್ತೀರಾ? ಸಿಗುತ್ತಾರೆ ನಾರ್ಮಲ್ ಆಗಿ ಮಾತಾಡೋರು ಸಿಗ್ತಾರೆ ಪಾಪ. ಓಕೆ. ಈಗ ಏನು ಗೊತ್ತಿರಲ್ಲಲ್ವಾ ಅವರಿಗೆ, ಅದೇ ಅಂತವ್ರು ನಾರ್ಮಲ್ ಆಗಿ ಮಾತಾಡ್ತಾರ. ಓಕೆ. ಈಗ ಬೆಂಗಳೂರಲ್ಲಿ ದುಡಿತಾರೆ ನೋಡ 50,000-60,000 ಗಟ್ಲೆ, ಅಂತವ್ರು ಮಾತಾಡ್ತಾರ. ಅಂತವರೆಲ್ಲ ಆ ಥರ ಮಾತನಾಡ್ತಾರಲ್ಲ, ದುಡ್ಡು ಹೆಚ್ಚಾಗಿರುತ್ತಲ್ಲ. ಅದೇ ವಿಷಯ ಕರೆಕ್ಟ್ ಮೇಡಮ್. ಅದು ಓಕೆ ಮೇಡಮ್. ಇವಾಗ ಕಟ್ ಆಗೋಕೆ ಟೈಮ್ ಆಯಿತು, 35 ಸೆಕೆಂಡ್ಸ್ ಇರೋದಿನ್ನು. ನಾನು ಅಂತೂ ರೀಚಾರ್ಜ್ ಮಾಡಲ್ಲ. ರೀಚಾರ್ಜ್ ಇದನ್ನು ಮುಗಿಸೋಕೆ ನಾನು ಮಾತನಾಡಿದೆ. ಇಲ್ಲ, ನಿಮ್ಮ ವಾಯ್ಸ್ ಹಾಕ್ತೀನಿ, ಬಟ್ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಅದನ್ನು ಮಾಡಿಫೈ ಮಾಡ್ಕೊಂಡು ಹಾಕ್ತೀನಿ, ಯಾಕಂದ್ರೆ ನಿಮ್ಮ ವಾಯ್ಸ್ ಅಂತ ಗೊತ್ತಾಗಲ್ಲ. ಯಾವುದು? ನನ್ನ ಅನ್ಬಾಕ್ಸಿಂಗ್ ಕನ್ನಡ ಅಂತ ಯೂಟ್ಯೂಬ್ ಚಾನಲ್ ಇದೆ. ಅನ್ಬಾಕ್ಸಿಂಗ್ ಕನ್ನಡ. ಹೌದು. 30,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಅದರಲ್ಲಿ ಬರುತ್ತೆ ಇದು. ಇದೊಂದು ಇಲ್ಲ, ಬರಲ್ಲ. ಓಕೆ. ಅವರು ಹೇಳುವಂಥ ಮಾತು ನೀವು ಕೇಳಿಸ್ಕೊಂಡಿದ್ದೀರಿ. ಅಂದರೆ ಏನು ಗೊತ್ತಾ,
ಇದರಲ್ಲಿ ಬೇರೆ ಬೇರೆ ಟೈಪ್ನ ಜನ ಬರ್ತಾ ಇದ್ದಾರೆ. ಹೊಸಬ್ರು ಬಂದಾಗ ತುಂಬ ಅಂದರೆ ತುಂಬ ಮಾತನಾಡ್ತಾರೆ. ದುಡ್ಡು ವಿಚಾರನೇ ಆಗೋದಿಲ್ಲ. ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ವರ್ಕ್ ಮಾಡುವಂಥವ್ರು 50,000 ಸಂಬಳಕ್ಕೆ ವರ್ಕ್ ಮಾಡುವಂಥವ್ರು ಇದರಲ್ಲಿ ಬೇಜಾನ್ ದುಡ್ಡನ್ನು ಕಲ್ಕೋತಾ ಇದ್ದಾರೆ. ಇವರು ಒಂಥರ ಕ್ಯಾಶುವಲ್ ಆಗಿ ಮಾತನಾಡಬೇಕಾದ್ರೆ ತುಂಬ ಇನ್ಫಾರ್ಮೇಷನ್ ಕೊಟ್ಟರು. ತುಂಬ ಖುಷಿಯಾಗೋಯಿತು. ಯಾಕಂದರೆ ನಾನು ಇವರಲ್ಲಿ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಹೀಗೇಗಿದೆ, ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತ ಹೇಳೋಂಥದ್ದನ್ನು. ಬಟ್ ಅವರು ಅದನ್ನು ಒಪ್ಕೊಂಡ್ರು. ಹೊಸಬ್ರು ಬಂದರೆ ಓಪನ್ ಆಗಿ ನಾನು ಹೇಳ್ತೀನಿ ಅಂತಲೂ ಹೇಳ್ಕೊಂಡ್ರು. ಒಳ್ಳೆಯವರು ಕೂಡ ಇರ್ತಾರೆ. ಆದರೆ ಯಾರು ಈ ರೀತಿಯ ಇದರಲ್ಲಿ ದುಡ್ಡು ಕಲ್ಕೊಳ್ಳೋಕ್ಕೆ ಹೋಗಬೇಡಿ. ನಾನು ಇವಾಗ ಆಲ್ರೆಡಿ 69 ರೂಪಾಯಿನೋ 69 ರೂಪಾಯಿನೋ ಹಾಕಿ ಆಯಿತು. ಹಾಕಲೇಬೇಕಾಗುತ್ತೆ. ಹಾಕೋದು ಯಾವುದು ನಮಗೆ ಫ್ರೀಯಾಗಿ ಯಾವುದೇ ಕಂಟೆಂಟ್ ಕೂಡ ಸಿಗಲ್ಲ. ಅದಕ್ಕಾಗಿ ಒಂದು ಎಕ್ಸ್ಪೆರಿಮೆಂಟ್ಗೋಸ್ಕರ ಇದನ್ನು ಮಾಡಿದ್ದೀನಿ. ನೀವೇನಾದರೂ ಈ ಒಂದು ಫ್ರೆಂಡ್ ಆ್ಯಪನ್ನು ಯೂಸ್ ಮಾಡ್ತಾ ಇದ್ರೆ ಅಥವಾ ಯೂಸ್ ಮಾಡಿದರೆ ನಿಮ್ಮ ಅಭಿಪ್ರಾಯ ಹೇಗಿದೆ ಅಂತ ಹೇಳೋದನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಯಾಕಂದರೆ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಕೇಳಿದಾಗ ಅವರು ಅವರ ದುಡ್ಡನ್ನು ಉಳಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ಮಾತ್ರ. ಕೆಲವು ಯೂಟ್ಯೂಬರ್ಸು ಇದನ್ನು ಪ್ರಮೋಷನ್ ಮಾಡ್ತಾ ಇದ್ದಾರೆ ಫ್ರೆಂಡ್ ಆ್ಯಪನ್ನು. ಬಟ್ ನಾನು ಮಾತನಾಡಿದ ಅವರು ಹೇಳಿದ ರೀತಿಯಲ್ಲಿ ಫ್ರೆಂಡ್ ಆ್ಯಪಲ್ಲಿ ಹೆಸರಿಗೆ ಮಾತ್ರ ಫ್ರೆಂಡ್ ಅಂತ ಹೇಳುವಂಥದ್ದು, ಮಿಕ್ಕಿದಾಗೆ ಎಲ್ಲರೂ ಮಿಕ್ಸ್ ಆಗಿ ಬರ್ತಾ ಇರ್ತಾರೆ ಅಂತ ಹೇಳೋ ವಿಚಾರ. ಹೇಗೂ ಇರಲಿ, ನೀವು ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ. ಡೇಟಿಂಗ್ ಆ್ಯಪನ್ನು ಸ್ಟಾರ್ಟಿಂಗ್ ಏನೋ ತುಂಬ ಖುಷಿಯಾಗುತ್ತೆ, ಮತ್ತೆ ಹೋದಾಗೇ ಅದು ತುಂಬ ಡೇಂಜರಸ್ ಅಂತಲೇ ಅನ್ಕೋಬೋದು ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.